2026 ಈ ವರ್ಷದ PVC ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳು ಈ ರೀತಿಯಾಗಿವೆ. ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಆಪ್ಷನ್ ಬಿ (74.04). ಇನ್ನು ಪ್ರಶ್ನೆ 2. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯನ್ನು ಬರೆದವರು. ಸರಿಯಾದ ಆಯ್ಕೆ ಆಪ್ಷನ್ ಸಿ GS ಘುರೆ ಅವರು. ಪ್ರಶ್ನೆ 3. ಸುಲಭ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಸ್ಥಾಪಿಸಿದವರು. ಸರಿಯಾದ ಆಯ್ಕೆ ಆಪ್ಷನ್ ಎ ಡಾಕ್ಟರ್ ಬಿಂದೇಶ್ವರ್ ಪಾಠಕ್. ಪ್ರಶ್ನೆ 4. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದ ಸಮಿತಿ. ಸರಿಯಾದ ಆಯ್ಕೆ ಆಪ್ಷನ್ ಬಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಪ್ರಶ್ನೆ 5. ಹೇಳಿಕೆ ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ಸೃಷ್ಟಿಸಿದೆ. ಕಾರಣ ವೆಬ್ಕಾಸ್ಟಿಂಗ್ ಮತ್ತು ಕೇಬಲ್ ಸಂಪರ್ಕಗಳ ತಂತ್ರಜ್ಞಾನದ ಪ್ರಗತಿಯಿಂದ ಅಂತರ್ಜಾಲದ ಮೂಲಕ ಮಾಹಿತಿಗಳು ಜನರಿಗೆ ಕ್ಷಣಾರ್ಧದಲ್ಲಿ ತಲುಪುತ್ತವೆ. ಸರಿಯಾದ ಆಯ್ಕೆ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿಯಾಗಿವೆ ಹಾಗೂ ಬಿ ಯು ಎಗೆ ಸರಿಯಾದ ಕಾರಣವಾಗಿದೆ. ಇನ್ನು ಬಿಟ್ಟ ಸ್ಥಳಗಳು ನೋಡೋಣ. ಮೊದಲನೆಯ ಬಿಟ್ಟ ಸ್ಥಳ ಭಾರತದ ಪ್ರಾಚೀನ ಹೆಸರು. ಸರಿಯಾದ ಬಿಟ್ಟ ಸ್ಥಳ ಜಂಬೂ ದ್ವೀಪ. ಬಿಟ್ಟ ಸ್ಥಳ 7. ಜಾತಿಯ ಸದಸ್ಯತ್ವವು ಡ್ಯಾಶ್ ನಿರ್ಧಾರವಾಗುತ್ತದೆ. ಸರಿಯಾದ ಆಯ್ಕೆ ಹುಟ್ಟಿನಿಂದ. ಬಿಟ್ಟ ಸ್ಥಳ 8. ನಿಶ್ಚಯಾತ್ಮಕ ಕ್ರಿಯೆ ಪದವನ್ನು ಪರಿಚಯಿಸಿದವರು ಡ್ಯಾಶ್. ಸರಿಯಾದ ಆಯ್ಕೆ ಜಾನ್ ಎಫ್ ಕೆನಡಿ ಅವರು. ಪ್ರಶ್ನೆ 9. ಕೇರಳದ ನಂಬೂದರಿ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಬಿಟ್ಟ ಸ್ಥಳ ಇಲ್ಲಂ. 10ನೇ ಬಿಟ್ಟ ಸ್ಥಳ ಭೀಮಸೇನ ಸಂಘಟನೆಯನ್ನು ಪ್ರಾರಂಭಿಸಿದವರು ಡ್ಯಾಶ್. ಸರಿಯಾದ ಬಿಟ್ಟ ಸ್ಥಳ ಬಿ ಶ್ಯಾಮಸುಂದರ್. ಇನ್ನು ಹೊಂದಿಸಿ ಬರೆಯಿರಿ. ಕೆನೆಪದರ ಇದಕ್ಕೆ ಸರಿಯಾಗಿ ಹೊಂದುವಂಥ ಪದ ಸುಕನ್ಯಾ ಸಮೃದ್ಧಿ. ಇನ್ನು ಬಿ ಹರಿಜನ ಮತ್ತು ಯಂಗ್ ಇಂಡಿಯಾ ಇದಕ್ಕೆ ಹೊಂದುವಂಥದ್ದು ಗಾಂಧೀಜಿ. ಇನ್ನು ಸಿ ಆರೋಗ್ಯ ವಿಮಾ ಯೋಜನೆ ಇದಕ್ಕೆ ಹೊಂದುವಂಥ ಪದ ಯಶಸ್ವಿನಿ. ಇನ್ನು ಡಿ ಟೆಲಿಶಾಪಿಂಗ್ ಇದಕ್ಕೆ ಹೊಂದುವಂಥ ಪದ ಮೈಕಲ್ ಆಲ್ಡೆರಿಚ್. ನೀರಾ ಚಳುವಳಿ ಇದಕ್ಕೆ ಹೊಂದುವಂಥ ಪದ ತೆಂಗು ಬೆಳೆ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದದಲ್ಲಿ ಉತ್ತರಿಸಿರಿ. ಪ್ರಶ್ನೆ 12. ಜನಸಂಖ್ಯಾ ನೀತಿಯನ್ನು ಅಳಿಸಿಕೊಂಡ ಪ್ರಥಮ ದೇಶ ಯಾವುದು. ಸರಿಯಾದ ಉತ್ತರ ಭಾರತ. ಪ್ರಶ್ನೆ 13. IRDPಯನ್ನು ವಿಸ್ತರಿಸಿರಿ. ಸರಿಯಾದ ಉತ್ತರ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಪ್ರಶ್ನೆ 14. ಪುಷ್ಕರ್ ವಾರ್ಷಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ. ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ನಡೆಯುತ್ತದೆ. ಇನ್ನು ಪ್ರಶ್ನೆ 15. ಒಳಗೊಳ್ಳುವ ಚಳುವಳಿಗೆ ಒಂದು ಉದಾಹರಣೆ ಕೊಡಿ. ಸರಿಯಾದ ಉತ್ತರ ಹಿಂದುಳಿದ ವರ್ಗಗಳ ಚಳುವಳಿ ಅಥವಾ ದಲಿತ ಚಳುವಳಿ. ಪ್ರಶ್ನೆ 16. ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು. ಸರಿಯಾದ ಉತ್ತರ MN ಶ್ರೀನಿವಾಸರವರು.